ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ಒಂದು ಸಿಂಪಲ್ ಆದಂತಹ ಕ್ರೋಶಾ ಕುಚ್ಚು ಡಿಸೈನ್ ನ ತೋರಿಸ್ಕೊಡ್ತೇನೆ. ಮೊದಲಿಗೆ ನಾನಿಲ್ಲಿ 6 ಎಳೆ ದಾರನ ಗಂಟೆ ಹಾಕಿ ತಗೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶಾ ನೀಡಲ್ ನ ತಗೊಂಡಿದ್ದೀನಿ. ನೀವು 11 ನಂಬರ್ ತಗೊಂಡ್ರು ಕೂಡ ನಡೆಯುತ್ತೆ. ಈಗ ಮೊದಲಿಗೆ ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಸಿಂಗಲ್ ಕ್ರೋಶಾ ಮಾಡ್ಕೊಂಡು 5 ಟೈಮ್ಸ್ ಚೈನ್ ನ ಹಾಕೊಳ್ತಾ ಇದ್ದೀನಿ. 5 ಚೈನ್ ಆದ್ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಅಂದ್ರೆ ಸಿಂಗಲ್ ಕ್ರೋಶಾ ನೋಡಿ, ಈ ರೀತಿ ಸೂಜಿನ ಬಟ್ಟೆಗೆ ಹಾಕಿ ದಾರ ಅಂತ ಎರಡು ಸೇರಿ ಒಂದು ಮಾಡೋದು. ಅದಾದ ನಂತರ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಈ ರೀತಿ ಮೀಡಿಯಂ ಸೈಜ್ ರೌಂಡ್ ಬೀಡ್ ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದ ನಂತರ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಅದಾದ ನಂತರ ಮತ್ತೆ 5 ಚೈನ್ ಹಾಕೊಳ್ಳೋದು. ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ನೀವಿಲ್ಲಿ 5 ಚೈನ್ ಬದಲಿಗೆ 4 ಚೈನ್ ಕೂಡ ತಗೊಳ್ಬಹುದು. ಗ್ಯಾಪ್ ಜಾಸ್ತಿ ಆಯ್ತು ಅಂತ ಅನ್ಸಿದ್ರೆ. ನಂತರ ಮತ್ತೆ ನಾನಿಲ್ಲಿ 5 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು 5 ಟೈಮ್ಸ್ 5 ಚೈನ್ ನ ಮಾಡ್ಕೊಳ್ಬೇಕು. 5 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ಬೇಕು, 5 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ 5 ಟೈಮ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ 5 ಚೈನ್ ಮಾಡ್ಕೊಂಡಿದೀವಿ. ಅದಾದ ನಂತರ ಬೀಡು, ಅದಾದ ನಂತರ 5 ಟೈಮ್ಸ್ 5 ಚೈನ್ ನೋಡಿ 5 ಚೈನ್ ಹಾಕೊಳ್ತಾ ಇದೀನಿ. ಇದು ಬಂದು ಈ ಡಿಸೈನ್ 1 ಅವರ್ ಅಲ್ಲೇ ಮಾಡಿ ಮುಗಿಸ್ಬೋದು. ತುಂಬಾ ಈಸಿ ಇದೆ. ಸ್ವಲ್ಪ ಬಿಗಿನರ್ಸ್ ಅಂದ್ರೆ ಸ್ವಲ್ಪ ಲೇಟ್ ಆಗ್ಬೋದಂತೆ, 1.5 ಗಂಟೆ ತಗೊಳ್ಬೋದು ಅಷ್ಟೇ, ಜಾಸ್ತಿ ಅಂತೆ. ತುಂಬಾ ಈಸಿ ಇದೆ. ಲುಕ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ. ಸಿಂಪಲ್ ಆಗಿ ಏನು ಕಾಣಿಸಲ್ಲ ನಿಮ್ಗೆ. ಈ ರೀತಿ 5 ಟೈಮ್ಸ್ ನಲ್ಲಿ ಸಿಂಗಲ್ ಕ್ರೋಶಾ ಮಾಡ್ಕೊಂಡು ಚೈನ್ ಹಾಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ. ನೋಡಿ, ಮತ್ತೆ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಳಿ. ದಾರನ ಮೇಲೆ ತಿಳ್ಕೊಂಡು ಮೀಡಿಯಂ ಸೈಜ್ ರೌಂಡ್ ಬೀಡ್ ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋದು. ಅದಾದ ನಂತರ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತೆ 5 ಚೈನ್ ಮಾಡ್ಕೊಳ್ಳೋದು. 5 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಇದೇ ರೀತಿ ಪೂರ್ತಿ ಸಾರಿ ಕಂಟಿನ್ಯೂ ಮಾಡಬೇಕು. ಈ ರೀತಿ ನೋಡಿ ನಾನು ಫುಲ್ ಕಂಟಿನ್ಯೂ ಮಾಡಿದ್ದೀನಿ. ಲಾಸ್ಟ್ ಅಲ್ಲಿ ಒಂದ್ಸಲ 5 ಚೈನ್ ಬರಬೇಕು, ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಲಾಸ್ಟ್ ಅಲ್ಲಿ. ಅದಾದ ನಂತರ ಮಿಡ್ಲ್ ಅಲ್ಲಿ 5 ಟೈಮ್ಸ್ ಇರಬೇಕು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸೇಮ್ ಕಲರ್ ಥ್ರೆಡ್ ನ ತಗೊಂಡಿದ್ದೀನಿ. ನೀವು ಬೇರೆ ಕಲರ್ ಥ್ರೆಡ್ ನ ತಗೊಂಡ್ರು ಕೂಡ ನಡೆಯುತ್ತೆ. ಈಗ ನಾನಿಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿದೀವಲ್ಲ ಅದ್ರ ಮೇಲೆನೆ ಲಾಕ್ ಮಾಡ್ಕೊಳ್ತೇನೆ. ಈಗ ನೋಡಿ, ಅದಾದ ನಂತರ 5 ಚೈನ್ ಇರೋ ಕಡೆ ಮತ್ತೆ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಅಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಬೀಡ್ಗಿಂತ ಮುಂಚೆ ಅಲ್ಲಿ ಹೋಗಿ ಸೂಜಿನ ಹಾಕಿ ದಾರನ ಮುಂದಕ್ಕೆ ಎಳ್ಕೊಂಡು ಎರಡು ಸೇರಿ ಒಂದು ಮಾಡ್ಬೇಕು. ನಾವ್ ಇದನ್ನ ಸಿಂಗಲ್ ಕ್ರೋಶಾ ಅಂತ ಕರಿತೀವಿ. ಅದಾದ ನಂತರ ದಾರನ ಒಂಚೂರು ಮೇಲೆ ತಿಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ನ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೀಡ್ ಸುತ್ತ ಎಷ್ಟು ಬೀಡ್ಸ್ ಇಡ್ಸುತ್ತೆ ಅಂತ ನೋಡ್ಕೊಂಡು ಈ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ನನಗಿಲ್ಲಿ ಫಸ್ಟ್ ಸ್ಟಾರ್ಟಿಂಗ್ 4 ಹಾಕಿದೀನಿ. ನನಗೆ ಸಾಕಾಯ್ತು ಅಂತ ಅನಿಸ್ಲಿಲ್ಲ, ಹಾಗಾಗಿ ಇನ್ನೊಂದು ಬೀಡ್ ನ ಹಾಕೊಳ್ತೇನೆ. ಟೋಟಲ್ ಆಗಿ ನಾನು ಸ್ಮಾಲ್ ಬೀಡ್ 5 ಬೀಡ್ ನ ಹಾಕೊಳ್ತೇನೆ. ಈ ರೀತಿ 5 ಬೀಡ್ಸ್ ನ ಇನ್ಸರ್ಟ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಬೀಡ್ ಲಾಕ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಮೀಡಿಯಂ ಸೈಜ್ ಬೀಡ್ ನ ಹಾಕೊಂಡು ಲಾಕ್ ಮಾಡ್ಕೊಂಡಿಲ್ಲ, ಆ ಗ್ಯಾಪ್ ಅಲ್ಲಿ ಹೋಗಿ ಸೂಜಿನ ಹಾಕಿ ದಾರ ಅಂತಂದು ಎರಡು ಸೇರಿ ಒಂದು ಮಾಡ್ಬೇಕಂದ್ರೆ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು. ಈ ರೀತಿ ಇದು ಬೀಡ್ ಹಾಕಿರೋದು ಆರ್ಚ್ ತರ ಕಾಣಿಸುತ್ತೆ, ಸ್ಮಾಲ್ ಆರ್ಚ್ ತರ. ಬೀಡ್ ಅಕ್ಕಪಕ್ಕ ನಿಮ್ಗೆ ಒಂದೊಂದು ಕುಚ್ಚು ಬರುತ್ತೆ. ಇಲ್ಲಿ ಮತ್ತೆ ಬೀಡಲ್ ಅಲ್ಲಿ ನಾವು ಸಿಂಗಲ್ ಕ್ರೋಶಾ ಮಾಡಿದ ನಂತರ 5 ಚೈನ್ ಹಾಕೊಳ್ಳೋದು. 5 ಚೈನ್ ಲಾಕ್ ಏನಿದೆ ನೆಕ್ಸ್ಟ್ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ.
ಸೂಜಿನ ಹಾಕಿ ದಾರ ಅಂತಂದು ಎರಡು ಸೇರಿ ಒಂದು ಮಾಡೋದು. 2 ಟೈಮ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತೀನಿ. ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಸೂಜಿನ ಹಾಕಿ ದಾರನ ತಂದು ಎರಡಕ್ಕೊಂದು 3 ಟೈಮ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ಬೀಡ್ನ ಇನ್ಸರ್ಟ್ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡಿ ಮತ್ತೆ ಟ್ರಿಪಲ್ ಕ್ರೋಶನ ಮಾಡ್ಕೊಂಡು ಹೋಗೋದು. ಈ ರೀತಿ ಎರಡಕ್ಕೊಂದು ಮತ್ತೆ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಬೀಡ್ನ ಇನ್ಸರ್ಟ್ ಮಾಡೋದು, ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕಾಗುತ್ತೆ. ಅದಾದ ನಂತರ 5 ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಸೂಜಿನ ಹಾಕಿ ದಾರ ಅಂತಂದು ಎರಡಕ್ಕೊಂದು ಮತ್ತೆ ಎರಡಕ್ಕೊಂದು. ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡು ನಡೆಯುತ್ತೆ. ಟ್ರಿಪಲ್ ಕ್ರೋಶ ಸ್ವಲ್ಪ ಲೆಂತ್ ಬರುತ್ತೆ ಅಂತ ನಾನು ಇದನ್ನ ಟ್ರೈ ಮಾಡಿದ್ದೀನಿ. ಈ ರೀತಿ ಮತ್ತೆ ಬೀಡ್ನ ಇನ್ಸರ್ಟ್ ಮಾಡೋದು, ಟ್ರಿಪಲ್ ಕ್ರೋಶನ ಮಾಡ್ಕೊಂಡು ಹೋಗೋದು. ಈ ರೀತಿ ನಾನಿಲ್ಲಿ 8 ಬೀಡ್ನ ಹಾಕೊಂಡಿದ್ದೀನಿ. ಅಂದ್ರೆ 9 ಕಂಬಗಳು ಬರ್ತವೆ, 8 ಬೀಡ್ನ ಹಾಕೊಳ್ಬೇಕಾಗುತ್ತೆ. ಎರಡಕ್ಕೊಂದು ರೀತಿ ಫುಲ್ ಆರ್ಚ್ ಮಾಡ್ಕೊಂಡ ನಂತರ ನೋಡಿ ಇಲ್ಲಿ 8 ಬೀಡ್ ಆಗಿದೆ, 9 ಕಂಬಗಳಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸಿಂಗಲ್ ಕ್ರೋಶ ಹಾಕೋದನ್ನ ಮರ್ತಿದ್ದೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 5 ಟೈಮ್ಸ್ ಸಿಂಗಲ್ ಚೈನ್ ಮಾಡ್ಕೊಳ್ಬೇಕು. ಚೈನ್ ಮಾಡ್ಕೊಂಡು ಅಲ್ಲಿಗೆ ನೆಕ್ಸ್ಟ್ ಬೀಡ್ ಹಿಂದೆ ಏನ್ ಲಾಕ್ ಇರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನೀವಲ್ಲಿ ಸಿಂಗಲ್ ಕ್ರೋಶ ನಾನು ಮಿಸ್ ಮಾಡಿರೋದನ್ನ ನೀವು ಸ್ಟಾರ್ಟಿಂಗ್ ಅಲ್ಲಿ ಹಾಕಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಸೊ ಫಸ್ಟ್ ಹಾಕಿದ್ರೆ ಎಂಡಿಂಗ್ ಅಲ್ಲಿ ಕೂಡ ಹಾಕೋದನ್ನ ಮರಿಬೇಡಿ. ಈ ರೀತಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡು ಅದಾದ ನಂತರ ದಾರನ ಒಂಚೂರು ಮೇಲಕ್ಕೆ ತಗೊಂಡು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ 5 ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ 5 ಬೀಡ್ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ನ ಇನ್ಸರ್ಟ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡ್ಕೊಂಡು ಬೀಡ್ ಆದ್ಮೇಲೆ ಲಾಕ್ ಏನಿರುತ್ತೆ ಅಲ್ಲಿಗೆ ಸೂಜಿನ ಹಾಕಿ ದಾರನ ತಂದು 2 ಸೇರಿ ಒಂದು ಮಾಡ್ಬೇಕು. ಈ ರೀತಿ ಮಾಡ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಮತ್ತೆ 5 ಚೈನ್ ಮಾಡಿ ನೆಕ್ಸ್ಟ್ ಲಾಕ್ಗೆ ಲಾಕ್ ಮಾಡ್ಕೊಳ್ಬೇಕು. ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ 2 ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗ್ಬೋದು. 2 ಟೈಮ್ಸ್ ಸಿಂಗಲ್ ಕ್ರೋಶ ಆದ್ಮೇಲೆ ಸೂಜಿ ಮೇಲೆ ದಾರನ 2 ಸಲ ಸುತ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ಅದಾದ ನಂತರ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಮಾಲ್ ಸೈಜ್ ಬೀಡು ನಿಮ್ಗೆ ಒಂದೇ ಸಲ 2 ರಿಂದ 3 ಬೀಡ್ನ ನೀಡಲ್ಲಿ ಹಾಕೊಂಡಿದ್ರೆ ಟೈಮ್ ಸೇವ್ ಆಗುತ್ತೆ, ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಬೀಡ್ ಹಾಕೊಂಡಿದ ನಂತರ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಂಡು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಬೇಕು. ಈ ರೀತಿ ಫುಲ್ಲು ಫಿನಿಶ್ ಮಾಡ್ಕೊಳ್ಬೇಕು ಆರ್ಚ್ ತರ. ಅಂದ್ರೆ ಟೋಟಲ್ ಆಗಿ 8 ಬೀಡು ಮತ್ತೆ 9 ಕಂಬಗಳು ಹಿಡಿಸ್ತದೆ ಇದರಲ್ಲಿ. ಮತ್ತೆ ಬೀಡ್ನ ಇನ್ಸರ್ಟ್ ಮಾಡೋದು, ಬೀಡ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಂಡು ಗ್ಯಾಪ್ ಅಲ್ಲಿ ಹೋಗಿ ಸೂಜಿನ ಹಾಕಿ ದಾರನ ತಂದು ಎರಡಕ್ಕೆ ಒಂದು ಮತ್ತೆ ಎರಡಕ್ಕೆ ಒಂದು 3 ಟೈಮ್ಸ್ ಮಾಡ್ಕೊಳ್ಬೇಕು. ಇದೇ ರೀತಿ ಪೂರ್ತಿ ಫಿನಿಶ್ ಮಾಡ್ಕೊಳ್ಬೇಕಾಗತ್ತೆ. ಲಾಸ್ಟ್ ಅಲ್ಲಿ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ನಾನಿಲ್ಲಿ ಡೈರೆಕ್ಟ್ ಆಗಿ ಹೋಗಿ ಲಾಕ್ ಮಾಡ್ಕೊಳ್ತಿದ್ದೀನಿ. ನೀವು 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ನಾನು ಮರ್ತೋಗಿದ್ದೀನಿ ಅದು ಮಾಡ್ಕೊಳ್ಳೋದು. ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ 5 ಚೈನ್ ಹಾಕೊಂಡು ನೆಕ್ಸ್ಟ್ ಲಾಕ್ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ
5 ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡೋದು, ಅದಾದ ನಂತರ ಬೀಡ್ ಲಾಕ್ ಮಾಡೋದು. ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಪೂರ್ತಿ ಫಿನಿಶ್ ಮಾಡಿದ್ಮೇಲೆ ನಿಮಗೆ ಈ ತರ ಕಾಣಿಸುತ್ತೆ. ಈಗ ಲಾಸ್ಟ್ ಅಲ್ಲಿ ಆ ಥ್ರೆಡ್ ಬಂದಿರುತ್ತಲ್ಲ ಅದನ್ನ ಬ್ಯಾಕ್ ಸೈಡ್ ಗಮ್ ಪೇಸ್ಟ್ ಮಾಡಿದ್ರೆ ಆಯ್ತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಎರಡೆರಡು ಕುಚ್ಚು ಕಟ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನಿಲ್ಲಿ 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ನಾನು ಒಂದೇ ಕಲರ್ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೀವು ಒಂದು 2 ಕುಚ್ಚು ಆರೆಂಜು, ಇನ್ನೆರಡು ಕುಚ್ಚು ಬ್ಲೂ ಆ ತರ ಕೂಡ ಕಟ್ಕೊಳ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.